ಶವಗಳನ್ನ ಹೂತಿಟ್ಟಂತಹ ಆರೋಪದ ಮೇಲೆ ಮಹಜರು ನಡೀತಾ ಇರುವಂತಹ ಧರ್ಮಸ್ಥಳ ಗ್ರಾಮದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಿದೆ. ನೇತ್ರಾವತಿಯ ಪಾಂಗಳ ಎಂಬಲ್ಲಿ ಒಂದು ತಂಡ ಹಲ್ಲೆಯನ್ನ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. 3 ಮಂದಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿದೆ. ಪ್ರತಿಷ್ಠಿತ ಕುಟುಂಬದ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಈ ಹಲ್ಲೆಯನ್ನ ಖಂಡಿಸಿ ಪಾಂಗಳ ಕ್ರಾಸ್ ಬಳಿ ಸದ್ಯ ಜನ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದೊಂದು ವಾರದಿಂದ ಮಹಜರು ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ. ಸದ್ಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳದ ಪಾಂಗಳ ಕ್ರಾಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ. ಕಾರಣ ಏನು ಈ ಗಲಾಟೆಗೆ, ಈ ಪ್ರತಿಭಟನೆಗೆ? 3 ಜನ ಯೂಟ್ಯೂಬರ್ಗಳ ಮೇಲೆ ಒಂದು ತಂಡ ಹಲ್ಲೆಯನ್ನ ಮಾಡಿದ್ಯಂತೆ. ಪ್ರತಿಷ್ಠಿತ ಕುಟುಂಬವೊಂದರ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಸದ್ಯ ಆ ಹಲ್ಲೆಯನ್ನ ಖಂಡಿಸಿ ಪಾಂಗಳ ಕ್ರಾಸ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅವರನ್ನ ನಿಯಂತ್ರಣ ಮಾಡೋಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದ ನಡೀತಾ ಇದೆ. ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನ ಮಾಡಿದಂಥವ್ರು ಯಾರು, ಯಾವ ಕಾರಣಕ್ಕಾಗಿ ಹಲ್ಲೆಯನ್ನ ಮಾಡಿದ್ರು, ಸದ್ಯ ಸಿಚುವೇಶನ್ ಏನಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್? ವಿದ್ಯಾ, ಇವತ್ತು ಸಂಜೆ ನಡೆದಂತಹ ಘಟನೆ ಇದು. ಈ ಸ್ನಾನಘಟ್ಟದಿಂದ ಧರ್ಮಸ್ಥಳಕ್ಕೆ ಹೋಗುವಂತ ದಾರಿ ಮಧ್ಯೆ ಇರುವಂತಹ ಪಾಂಗಳ ಅನ್ನುವ ಒಂದು ಪ್ರದೇಶದಲ್ಲಿ ಸ್ಥಳದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 3 ಜನ ಯೂಟ್ಯೂಬರ್ ಮೇಲೆ ಒಂದು ತಂಡ ಹಲ್ಲೆ ನಡೆಸಿದೆ. ಪ್ರತಿಷ್ಠಿತ ಕುಟುಂಬದ ಹೆಸರನ್ನು ಹಾಳು ಮಾಡ್ತಾ ಇದ್ದೀರಿ ಅನ್ನೋ ಒಂದು ಆರೋಪ ಹೊರಿಸಿ ಅವರ ಮೇಲೆ ಹಲ್ಲೆ ನಡೆಸಿರುವಂತದ್ದು. ಇದರಲ್ಲಿ ಅವರು ಗಾಯಗೊಂಡಿದ್ದಾರೆ, ಹಾಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಒಂದು ಕಡೆಯ ಜನ ಸೇರ್ಕೊಂಡು ಈಗ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಹಾಗೇನೆ ಯಾರು ಈ ಹಲ್ಲೆ ನಡೆಸಿದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಬೇಕು, ಪೊಲೀಸರು ಕಠಿಣ ಕ್ರಮ ತಗೊಳ್ಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಹಾಗೇನೆ ಪೊಲೀಸರು ಮತ್ತೆ ಈ ಗುಂಪು ನಡುವೆ ವಾಗ್ವಾದ ನಡೀತಾ ಇದೆ. ಘರ್ಷಣೆಗೂ ಸಂಭವಿಸುವಂತಹ ಒಂದು ಸಂದರ್ಭ ಇತ್ತು. ಆದ್ರೆ ಪೊಲೀಸರು ಈಗಾಗಲೇ ಅವರನ್ನ ಚದುರಿಸಿದ್ದಾರೆ. ಹಾಗೆ ಹೆಚ್ಚಿನ ಪೊಲೀಸರನ್ನ ಅಲ್ಲಿ ಆ ಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ವಿದ್ಯಾ, ಕಿರಣ್, ಈ ಹಲ್ಲೆಯನ್ನ ಮಾಡಿದವರು ಯಾರು ಅನ್ನೋದೇನಾದ್ರೂ ಗೊತ್ತಾಗಿದ್ಯಾ? ಅವ್ರು ಯಾವುದಕ್ಕೆ ಸಂಬಂಧಪಟ್ಟವರು, ಎಲ್ಲಿಗೆ ಸಂಬಂಧಪಟ್ಟವರು, ಅವ್ರು ಯಾಕೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ರು, ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಕಿರಣ್? ವಿದ್ಯಾ, ಯೂಟ್ಯೂಬರ್ಗಳು ಕೆಲವರು ಈ ಒಂದು SIT ತನಿಖೆ ನಡೀತಾ ಇರಬೇಕ ಸಂದರ್ಭದಲ್ಲಿ ಯಾವುದೇ ಮೂಲಗಳಿಲ್ಲದೆ ಕೆಲವೊಂದು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಒಂದು ಕಡೆ ಮೂಳೆಗಳು ಸಿಕ್ಕಿದಾಗ ಅಲ್ಲಿ 4-5 ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ಅನ್ನೋ ಒಂದು ಸುದ್ದಿ ಮಾಡಿರುವಂತ ಆ ತರದ ಹಲವಾರು ಸುದ್ದಿಗಳು ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಹಾಗೆ ಅದು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇತ್ತು. ಈ SIT ತಂಡ ಅಥವಾ SIT ಮೂಲಗಳು ಅಂತ ಹೇಳ್ಕೊಂಡು ಈ ರೀತಿಯ ಸುದ್ದಿಗಳನ್ನ ಹರಡಿಸ್ತಾ ಇದ್ರು ಅನ್ನೋ ಒಂದು ಆರೋಪ. ಮತ್ತೆ ಅದು ಎಲ್ಲೋ ಒಂದ್ ಕಡೆ ಮಿಸ್ಲೀಡ್ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ, ಯೂಟ್ಯೂಬರ್ಸ್ಗಳು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಇದು ಎಲ್ಲೋ ಆಕ್ರೋಶಕ್ಕೆ ಕಾರಣವಾಗಿ ಹಲ್ಲೆಗೆ ಕಾರಣ ಆಗಿರಬಹುದು ಅನ್ನೋ ಒಂದು ಕಿರಣ್, ಈಗ ಹಲ್ಲೆಗೊಳಗಾದಂತಹ ಯೂಟ್ಯೂಬರ್ಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಏನಾದ್ರೂ ದಾಖಲಾಗಿದ್ಯಾ ಈ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ? ಯಾರು ಹಲ್ಲೆ ಮಾಡಿದಾರೋ ಅವರನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಏನಾದ್ರೂ ನಡೆದಿದೆಯಾ ಅಂತ ಹೇಳಿ? ವಿದ್ಯಾ, ಈಗಾಗಲೇ ಯೂಟ್ಯೂಬ್ಗಳ ಮೇಲೆ ಹಲ್ಲೆ ನಡೆಸಿರುವಂತ ಈಗಾಗಲೇ ಅವರನ್ನ ಗುರುತಿಸಲಾಗಿದೆ. ಹಾಗೆ ಯಾರು ಅನ್ನೋದು ಈಗ ಯೂಟ್ಯೂಬರ್ಗಳೇ ಹೇಳಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋದು ಅವರಿಗೆ ಪರಿಚಯ ಇದೆ ಅಂತ ಹೇಳಲಾಗಿದೆ. ಹಾಗೇನೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ FIR ದಾಖಲು ಮಾಡ್ಲಿಕ್ಕೂ ಹೇಳಲಾಗಿದೆ. ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಈ ಒಂದು ಏನ್ ಘಟನೆ ನಡೆದಿದೆ ಅದರ ಬಗ್ಗೆ ಯೂಟ್ಯೂಬರ್ಗಳು ಸೇರಿ ಅಥವಾ ಅವರ ಪರವಾಗಿ ಇರುವವರು ಸ್ಟೇಷನ್ಗೆ ಹೋಗಿ ದೂರು ದಾಖಲಿಸಿ FIR ದಾಖಲು ಮಾಡುವಂತ ಇರುತ್ತೆ. ಹಾಗೇನೆ ಪೊಲೀಸರು ಕೂಡ ಈ ಒಂದು FIR ಆಗ್ತಾ ಇದ್ದಂತೆ ತನಿಖೆ ನಡೆಸಿ ಯಾರು ಹಲ್ಲೆ ಮಾಡಿದ್ದಾರೆ ಅವರನ್ನ ಬಂಧಿಸುವಂತಹ ಒಂದು ಕ್ರಮ ಕೂಡ ಕೈಗೊಳ್ತಾರೆ.
ವಿದ್ಯಾ. ಕಿರಣ್, ಈಗ ಈ ಯೂಟ್ಯೂಬರ್ಗಳು ಯಾರು ಹಲ್ಲೆಗೊಳಗಾಗಿದ್ದಾರೋ ಅವರು ಕಳೆದ ಹಲವು ದಿನಗಳಿಂದ ಈಗ ಧರ್ಮಸ್ಥಳದಲ್ಲಿ ನೀವು ಅಲ್ಲಿ ವರದಿಯನ್ನ ಮಾಡ್ತಾ ಇದ್ದೀರಿ, ನೀವೇ ಮೊನ್ನೆ ಮಾಹಿತಿಯನ್ನ ನೀಡ್ತಾ ಇದ್ದೀರಿ, ದೊಡ್ಡ ಮಟ್ಟದಲ್ಲಿ ಯೂಟ್ಯೂಬರ್ಗಳ ಸಂಖ್ಯೆ ಕೂಡ ಇಲ್ಲಿದೆ ಅಂತ ಹೇಳಿ ಈ ಮಹಜರು ನಡೆಯುವಂತಹ ಸ್ಥಳದಲ್ಲಿ ಈ ಹಲ್ಲೆಗೊಳಗಾದಂತಹ ಯೂಟ್ಯೂಬರ್ಗಳು ಬಹಳ ದಿನಗಳಿಂದ ಅಲ್ಲೇ ಇದ್ದವರ ಅಥವಾ ಅದೇ ಊರಿನವರ ಅಥವಾ ಬೇರೆ ಊರಿನಿಂದ ಬಂದವರ, ಅವ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಕಿರಣ್? ವಿದ್ಯಾ, ಇವರೆಲ್ಲ ಯೂಟ್ಯೂಬರ್ಸ್ಗಳು ಬೇರೆ ಬೇರೆ ಕಡೆಯಿಂದ ಬಂದವರಾಗಿದ್ದಾರೆ. ಇಲ್ಲಿ ಕೆಲವರು ಮಂಗಳೂರಿಂದ ಬಂದವರಿದ್ದಾರೆ, ಕೆಲವು ಬೇರೆ ಜಿಲ್ಲೆಯಿಂದ ಬಂದವರು ಇದ್ದಾರೆ. ಹಲವಾರು ಯೂಟ್ಯೂಬರ್ಸ್ಗಳು ಈ ಒಂದು ಘಟನೆ ಏನ್ ನಡೀತಾ ಇದೆ ಮತ್ತೆ SIT ತನಿಖೆ ಏನ್ ನಡೀತಾ ಇದೆ ಅದರ ಬಗ್ಗೆ ವರದಿ ಮಾಡ್ಲಿಕ್ಕೆ ಯೂಟ್ಯೂಬರ್ಸ್ಗಳು ಬಂದಿರುವಂತದ್ದು. ಹಾಗೇನೆ ಕೆಲವರಂತೂ ಕೆಲವು ವಿಷಯಗಳನ್ನ ತುಂಬಾ ಅತಿರೇಕ ಮಾಡ್ತಾ ಇದ್ದಾರೆ ಅಂತ ಆರೋಪ ಇತ್ತು. ಅದನ್ನ ವೈಭವೀಕರಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇದು ಎಲ್ಲೋ ಒಂದ್ ಕಡೆ ಈ ಹಲ್ಲೆಗೂ ಕಾರಣ ಆಗಿರಬಹುದು ಅನ್ನುವ ಒಂದು ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗೆ ಈಗ ಯಾರು ಹಲ್ಲೆ ನಡೆಸಿದ್ದಾರೆ, ಯಾವ ಗುಂಪು ಹಲ್ಲೆ ನಡೆಸಿದೆ ಅವರನ್ನ ಈಗಾಗಲೇ ಟ್ರ್ಯಾಕ್ ಮಾಡುವಂತಹ ಒಂದು ಪ್ರಕ್ರಿಯೆ ಪೊಲೀಸರು ಆರಂಭಿಸಿದ್ದಾರೆ. ಹಾಗೇನೆ ಈಗ ಪ್ರಕರಣ ದಾಖಲಾಗ್ತಿದ್ದಂತೆ ಅವರನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ನಿತ್ಯ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.